ಹಾಯ್ ಎಲ್ರಿಗೂ ನಮಸ್ತೆ. ಕನ್ನಡದಲ್ಲಿ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ಅದು ಸಸ್ಪೆನ್ಸ್ ಥ್ರಿಲ್ಲರ್ ಜಾನ್ರಾ ಮೂವಿ. ಸೊ ಯೂಶಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಒಂದಷ್ಟು ಕ್ಯೂರಿಯಾಸಿಟಿ ನಮ್ಮೆಲ್ರಿಗೂ ಇದ್ದೇ ಇರುತ್ತೆ. ಮೇ 3ಕ್ಕೆ ರಿಲೀಸ್ ಆಗ್ತಿರುವಂತ ಈ ಒಂದು ಸಿನಿಮಾ ಕಾಂಗರು ಅಂತ. ಈ ಕಾಂಗರು ಚಿತ್ರದ ನಿರ್ದೇಶಕರು ಇವತ್ತು ನಮ್ಮೊಟ್ಟಿಗಿದ್ದಾರೆ, ಕಿಶೋರ್ ಮೇಗಳಮನೆ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಓಕೆ, ಈಗ ಈ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಒಂಥರ ಕ್ಯೂರಿಯಾಸಿಟಿ. ಅದರಲ್ಲೂ ಕನ್ನಡದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ಈಗ ತುಂಬಾ ಜನ ರಿಸೀವ್ ಮಾಡಕ್ ಶುರು ಮಾಡಿದ್ದಾರೆ. ಈ ಒಂದು ಕಥೆ ನಿಮ್ಗೆ ಹೇಗ್ ಮೂಡ್ತು ಸರ್ ಅಂತ? ಆಕ್ಚುಲಿ ನನಗೆ ಕತೆ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಯೂಟರ್ನ್ ಸಿನಿಮಾ ಮೇಡಮ್. ನಾನು ಎಷ್ಟೋ ಇಂಟರ್ವ್ಯೂ ಹೇಳಿದ್ದೀನಿ. ಯಾಕಂದ್ರೆ ಯೂಟರ್ನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ಯೂಟರ್ನ್ ತಗೊಂಡ್ರೆ ಅದು ಬೇರೆ ಸಮಸ್ಯೆ ಆಗುತ್ತೆ. ಆ ಸಿನಿಮಾದಲ್ಲಿ ಸತ್ಯ ಹೋಗ್ತಾರೆ ಅಂತಾನು ಪೋಟ್ರೆ ಮಾಡಿದ್ದಾರೆ. ಅಂದ್ರೆ ಆ ತರದ ಒಂದು ಸಮಸ್ಯೆಗಳು ನಮ್ಮ ಸಮಾಜದಲ್ಲಿ ಅನ್ನೋಟಿಸಬಲ್ ತಪ್ಪುಗಳು ಮಾಡ್ತಾರೆ. ನಮ್ಗೆ ಗೊತ್ತಿಲ್ಲ ನಾವು ತಪ್ಪುಗಳು ಮಾಡ್ತೀವಿ, ಆದ್ರೆ ಅದು ದೊಡ್ಡ ತಪ್ಪುಗಳು ಇರ್ತವೆ, ಅದನ್ನ ಯಾರು ಐಡೆಂಟಿಫೈ ಮಾಡಲ್ಲ, ಅದ್ರ ಬಗ್ಗೆ ಅವರು ಏನು ಫೀಲು ಮಾಡ್ಕೊಳ್ಳಲ್ಲ. ಆ ತರದ ಒಂದು ತಪ್ಪು ಇಟ್ಕೊಂಡು ಮಾಡಿದಂತ ಕತೆ ಇದು ಕಾಂಗರು. ಸೊ ಯೂಟರ್ನ್ ಈ ಒಂದು ಕತೆ ಹುಟ್ಲಿಕ್ಕೆ ಇನ್ಸ್ಪಿರೇಷನ್ ಹಾಗಾದ್ರೆ ನಿಮ್ಗೆ? ಓಕೆ, ಇದಕ್ಕಿಂತ ಮುಂಚೆ ಸಸ್ಪೆನ್ಸ್ ಜಾನರ ಸಿನಿಮಾಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತೀರಾ ಅಥವಾ ಯಾವ ತರ ಪರ್ಸನ್? ನನಗೆ ತುಂಬಾ ಇಷ್ಟ. ನಾನು ನೋಡಿ ಇಂಗ್ಲಿಷ್ ಹಾರರ್ ಮೂವೀಸ್ ಎಲ್ಲ ತುಂಬಾ ಇಷ್ಟ. ಥ್ರಿಲ್ಲರ್ ಅಂದ್ರೆ ನಾನು ಯಾವ್ದಿಲ್ಲ ಎನಿ ಲ್ಯಾಂಗ್ವೇಜ್ ನೋಡ್ತೀನಿ. ಎನಿ ಲ್ಯಾಂಗ್ವೇಜ್. ಓಕೆ, ಹಾಗೆ ಈ ತುಂಬಾ ಸ್ಪೆಷಲ್ ಈ ಮೂವಿಲಿ ಅಂತ ಅಂದ್ರೆ ಸಿನಿಮಾದ ಟೈಟಲ್. ಎಲ್ರು ಏನಕ್ಕೆ ಕಾಂಗ್ರು ಅನ್ನೋ ಟೈಟಲ್ ಇಟ್ಟಿದ್ದಾರೆ? ಕಾಂಗ್ರು ಅಂದ್ರೆ ಒಂದ್ ಯಾವ್ದೋ ಒಂದು ಪ್ರಾಣಿ, ಅದು ನಮ್ಗೆ ಇಲ್ಲಿ ಸಿಗಲ್ಲ, ನೋಡಕ್ ಸಿಗಲ್ಲ, ಇಂಡಿಯಾ ತುಂಬಾ ರೇರ್ ಅನಿಮಲ್ ಅಂತ ಅನ್ಕೊಂಡಿರೋದು. ಆ ಪ್ರಾಣಿಗೂ ಈ ಸಿನಿಮಾ ಕಥೆಗೂ ಏನ್ ಸಂಬಂಧ ಹಾಗಾದ್ರೆ ಅಂತ? ಮೇಡಮ್, ಕಾಂಗರು ಪ್ರಾಣಿ ಬೈ ನೇಚರ್ ಏನಪ್ಪಾ ಅಂದ್ರೆ ಯೂಶಲಿ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಹೌದು. ಕಾಂಗರು ಪ್ರಾಣಿ ಹೆಂಗೆ ಅಂದ್ರೆ ಯೂಶಲಿ ಬೇರೆ ಪ್ರಾಣಿಗಳು ಮರಿ ಹಾಕಿದ ತಕ್ಷಣ ಫೀಲ್ಡ್ ಬಿಟ್ಬಿಡ್ತವೆ, ಅದು ಇಂಡಿಪೆಂಡೆಂಟ್ ಆಗ್ಬಿಡ್ತಾವೆ ಮರಿಗಳು. ಬಟ್ ಕಾಂಗರು ಒಂದೇ ಪ್ರಾಣಿ, ಅದು 21 ದಿನ ಪೌಚ್ ಇಟ್ಕೊಂಡು ಕಾಪಾಡುತ್ತೆ. ಆ ಮಗು ಇದ್ದಾಗ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಅಟ್ಯಾಕ್ ಮಾಡುತ್ತೆ. ಅದೇ ಕತೆ ಇದು. ಓಕೆ, ಸೊ ಹಂಗಾದ್ರೆ ಈ ಸಿನಿಮಾದಲ್ಲಿ ಯಾರೋ ಒಬ್ರು ಕಾಂಗರಿಗೆ ಹೋಲ್ತಾ ಇದಾರೆ. ಹೌದೌದು. ಯಾರು ಹೋಲ್ತಾ ಇದಾರೆ ಅಂತ ಗೊತ್ತಾಗ್ಬೇಕಂದ್ರೆ ಸಿನಿಮಾ ನೋಡ್ಬೇಕು. ಹೋಲ್ತಾ ಇದಾರೆ ಅನ್ನೋದು ಒಂದು. ಇನ್ನೊಂದು, ಯೂಶಲಿ ನೀವು ಎಷ್ಟು ಹಾಸ್ಪಿಟಲ್ಗಳಲ್ಲಿ ಕಾಂಗರು ಹೆಲ್ತ್ ಕೇರ್ ಅಂತ. ಹೌದು. ಕಾಂಗರು ಅಂದ್ರೆ ಏನ್ ಸ್ಪೆಷಾಲಿಟಿ ಅಂದ್ರೆ ಕೇರಿಂಗ್, ಆ ಮದರ್ ಸೆಂಟಿಮೆಂಟ್, ಆ ಮದರ್ ಸೆಂಟಿಮೆಂಟ್ ಸಿನಿಮಾ. ಓಕೆ, ಸೊ ಒಟ್ಟಾರೆ ಒಂದು ಭಾವನಾತ್ಮಕ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಹಾಗಾದ್ರೆ. ಹೌದು. ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಏನಾಗುತ್ತೆ ಅಂದ್ರೆ ಅದಕ್ಕೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇರ್ತಾರೆ. ಥ್ರಿಲ್ಲರ್ ಅಂದ್ರೆ ಆ ಆಡಿಯನ್ಸ್ ಮಾತ್ರ ಹೋಗ್ತಾರೆ ಅಂತ. ಬಟ್ ನಾನು ಫಸ್ಟ್ ಟೈಮ್ ಒಂದು ಫ್ಯಾಮಿಲಿ ಆಡಿಯನ್ಸ್ ಟಾರ್ಗೆಟ್ ಮಾಡಿ ಮಾಡಿದಂತ ಸಿನಿಮಾ ಇದು. ಸೂಪರ್. ಸೊ ಒಟ್ಟಾರೆ ಫ್ಯಾಮಿಲಿ ಆಡಿಯನ್ಸ್ ನೋಡಬಹುದು ಅಂತ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದು. ನೋಡಬಹುದು ಅಂತ ಅಲ್ಲ, ನೋಡ್ಲೇಬೇಕು ಅಂತ. ಓಕೆ ಸರ್, ಹಾಗೆ ಆದಿತ್ಯ ಸರ್ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ, ಈ ಕತೆ ಹೆಂಗ್ ನಿಮಗೆ ತಲುಪ್ತು ಅಂತ. ಅವ್ರು ಹೇಳಿದ್ರು ನೀವು ಆನಿಮೇಷನ್ ಮುಖಾಂತರ ಈ ಸಿನಿಮಾ ತೋರಿಸಿದ್ರಿ ಅಂತ. ಸೊ ಆ ಒಂದು ಐಡಿಯಾ ಹೆಂಗೆ? ಆನಿಮೇಷನ್ ಮಾಡಿ ನಾನು ಅವರಿಗೆ ತೋರಿಸಿ ಆ ಮುಖಾಂತರ ಕತೆ ಹೇಳ್ಬೇಕು ಅಂತ ಅನ್ಸಿದ್ ಹೇಗೆ? ಆ ಯೋಚನೆ ಅಂತ? ಯೋಚನೆ ಯಾಕಂದ್ರೆ ನಾನು ಫಸ್ಟ್ ಡೈರೆಕ್ಷನ್ ಮಾಡ್ತಾ ಇದ್ದಿದ್ದು, ಆಮೇಲೆ ನಾನು ಎಲ್ಲೂ ವರ್ಕ್ ಮಾಡ್ಲಿಲ್ಲ. ನನಗೊಂದು ಭಯ ಇತ್ತು, ನಾನು ಹೆಂಗ್ ಮಾಡ್ತೀನಿ, ಕಥೆನ ಮಾಡ್ಬಿಟ್ಟಿದ್ದೆ, ಇದು ಹೆಂಗ್ ಬರುತ್ತೆ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಡೈರೆಕ್ಷನ್ ಅವಾಗ ನಾನು ಒಂದ್ಸರಿ ಅನಿಮೇಟೆಡ್ ವರ್ಷನ್ ಯಾರೋ ಮಾಡ್ತಾರೆ ಅಂತ ಗೊತ್ತಾಯ್ತು. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಪೂರ್ತಿ ಅನಿಮೇಷನ್ 6 months ಕೂತು ಅನಿಮೇಷನ್ ಮಾಡಿಸಿ ಮ್ಯೂಸಿಕ್ ಎಲ್ಲ ಹಾಕ್ಸಿ ನೋಡಿದಾಗ ಓ ಚೆನ್ನಾಗಿದೆ ಸಿನಿಮಾ ಮಾಡಬಹುದು ಅಂತ ಅನ್ಸಿ ಅವಾಗ ನಾನು ಆದಿತ್ಯ ಸರ್ ಅಪ್ರೋಚ್ ಮಾಡಿದ್ದೆ. ಅದೇ ಸರ್, ಈಗ ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಹಾಗೆ ನಿರ್ದೇಶಕರು ಹೋಗ್ತಾರೆ, ಕಥೆಯನ್ನ ಹೇಳ್ತಾರೆ, ಅಪ್ರೋಚ್ ಮಾಡ್ತಾರೆ. ಬಟ್ ಈಗೆಲ್ಲ ಅಂದ್ರೆ ಆನಿಮೇಷನ್ ರೆಡಿ ಮಾಡಿಕೊಂಡು ಕತೆ ಹೇಳುವಂತ ಒಂದು ಮೆಥಡ್ ಇದೆ. ಇದು ಹೊಸ ಮೆಥಡ್ ಅಥವಾ ಮೊದಲೇ ಇತ್ತಾ? ಹೆಂಗೆ ಈ ಒಂದು ಮೆಥಡ್? ಆಕ್ಚುಲಿ ನನಗೆ ಗೊತ್ತಿದ್ದಂಗ ಪ್ರಕಾರ ನಾನು ಹೊಗಳ್ಬೇಕು ಅಂತ ಹೇಳ್ತಾ ಇಲ್ಲ, ನಾನು ಇದನ್ನ 3 ವರ್ಷದಿಂದನೇ ಮಾಡಿಸಿದ್ದೆ. ಯಾಕಂದ್ರೆ ನಾನು ಇನ್ಶೂರೆನ್ಸ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಅಲ್ಲಿ ನಾವು 3D ವಿಜುವಲೈಸೇಷನ್ ಎಲ್ಲ ಮಾಡ್ತಾ ಇದ್ವಿ. ಯಾಕಂದ್ರೆ ಒಂದು ಕಸ್ಟಮರ್ನ ಹೆಂಗ್ ಇಂಟ್ರಾಕ್ಷನ್ ಮಾಡಬೇಕು ಆ ಥರದ್ದೆಲ್ಲ ಒಂದು ನಮಗೆ 3D ವಿಜುವಲ್ ನಾವು ಕೊಡಬೇಕಿತ್ತು. ಸೊ ಇದನ್ನ ಸಿನಿಮಾನೇ ಮಾಡಿದ್ರೆ ಹೆಂಗೆ ಅಂತ ನಾನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾನು ಒಂದ್ಸರಿ ಪೇಪರ್ ಓದಿದ್ದೆ, ಈ ತರ ಅನಿಮೇಷನ್ ಮಾಡ್ತಾರೆ ಒಬ್ರಿದ್ದಾರೆ ಅಂತ. ಅವಾಗ ನನಗೊಂದು ಕಾನ್ಫಿಡೆಂಟ್ ಬಂತು. ಓಕೆ, ಅಂದ್ರೆ ನಾನು ಶೂಟ್ ಮಾಡಿ ನನ್ನ ಸಿನಿಮಾ ಹೆಂಗಿದೆ ಅಂತ ತಿಳ್ಕೊಳ್ಳೋ ಬದಲು ಈಗಲೇ ನೋಡ್ಬಿಡೋಣ ನನ್ನ ಸಿನಿಮಾ ಹೇಗೆ ಬರುತ್ತೆ ಅಂತ ನಾನು ಅಲ್ಲಿ ಹೋಗಿ ಒಂದು 6 months ಕೂತು ಅನಿಮೇಷನ್ ಎಲ್ಲ ಮಾಡಿಸಿ ಆಮೇಲೆ ನನ್ಗೆ ಕಾನ್ಫಿಡೆಂಟ್ ಬಂತು, ಓಕೆ ಮಾಡ್ಬೋದು ಇದನ್ನ ಅಂತ. ನಾನು ಶಾರ್ಟ್ ಬೈ ಶಾರ್ಟ್ ಮೇಡಮ್, ನಾನು ಏನಾದ್ರು ನಿಮಗೆ ತೋರಿಸಿದ್ರೆ ಸಿನಿಮಾ ನೋಡ್ರೆ ಫೀಲ್ ಇರುತ್ತೆ. ಹೌದು, ಆದಿತ್ಯ ಸರ್ ಹಾಗೆ ಅಂದ್ರು. ನಾನು ಕತೆ ಕೇಳಿಲ್ಲ, ಬಟ್ ನಾ ಸಿನಿಮಾ ನೋಡ್ದೆ ಕುತ್ಕೊಂಡು ಅಂತ ಹೇಳಿದ್ರು. ಹೌದು, BGM ಬ್ಯಾಂಗ್ ಅಂದ್ರೆ ಎಲ್ಲ ಸ್ಟಾಕ್ ಮ್ಯೂಸಿಕ್ ಎಲ್ಲ ಹಾಕ್ಸ್ಬಿಟ್ಟು ನಾನು ಮಾಡಿಸಿದ್ದೆ. ಬಟ್ ಈಗ ಆನಿಮೇಟೆಡ್ ಮೂವೀಸ್ ಗಳು ಕೂಡ ಒಂದು ವೈಡ್ ಆಡಿಯನ್ಸ್ ಹೊಂದಿರುವಂತ ಒಂದು ಜಾನ್ರ ಆನಿಮೇಟೆಡ್ ಮೂವೀಸ್ ಗಳು ಕೂಡ. ಸೊ ಆ ಮುಖಾಂತರ ನಾವು ಕತೆ ತೋರಿಸಿದಾಗ ಇನ್ನೂ ಬೇಗ ರೀಚ್ ಆಗುತ್ತೆ. ಅಂದ್ರೆ ನಾವು ನಮ್ಮ ಪ್ರಿಪರೇಷನ್ ಮ್ಯಾಟರ್ ಆಗುತ್ತೆ ಅವಾಗ. ಈಗ ನಾನು ಹೋಗ್ಬಿಟ್ಟು ಕತೆ ಈಗ ನಾನು, ಯಾಕಂದ್ರೆ ಕೆಲವರು ಕತೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ಮೇಕಿಂಗ್ ಅಲ್ಲಿ ಬರ್ದಿರ್ಬೋದು, ಕೆಲವರು ಕತೆ ಹೇಳಕ್ ಬರಲ್ಲ. ನಾನು ಹಂಗೇನೆ, ಕತೆ ಹೇಳಕ್ ಬರಲ್ಲ ನಂಗೆ, ಬಟ್ ವಿಜುವಲೈಸೇಷನ್ ಮೇಕಿಂಗ್ ಸೂಪರ್ ಆಗಿ ಮಾಡ್ತಾರೆ. ಹಂಗಾಗಿ ನಾನು ಕತೆ ಹೇಳೋದು ಅದು ಸೇಮ್ ನಾರ್ಮಲ್ ಅನ್ಸ್ಬಿಡುತ್ತೆ, ಸಿನಿಮಾನೇ ತೋರ್ಸೋಣ ಅಂತ ನಾನು ಅದನ್ನೊಂದು 6-7 months ಕೂತು
ಸಿನಿಮಾ ನಾನು ಹೇಗೆ ಮಾಡ್ತೀವಿ ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ತೀವಿ ಹಂಗೇನೆ ಮಾಡಿದ್ದದು. ಓಕೆ ಓಕೆ. ಸಾಕಷ್ಟು ಎಫರ್ಟ್ ಇದ್ರಲ್ಲಿ ಕಾಣಿಸ್ತಾ ಇದೆ. ಎಫರ್ಟ್ ಜೊತೆಗೆ ದುಡ್ಡು, ಅದು ನನ್ನ ದುಡ್ಡು ಹಾಕಿದ್ದು. ಆಮೇಲೆ ನನಗೆ ಪ್ರೊಡ್ಯೂಸರ್ ಸಿಕ್ಕಿದ್ದು. ಆಕ್ಚುಲಿ ನಾನು ಅದ್ ಮಾಡಿಸಿದಾಗ ಪ್ರೊಡ್ಯೂಸರ್ಸ್ ಇರ್ಲಿಲ್ಲ, ನಾನು ಪ್ರೊಡ್ಯೂಸರ್ಸ್ ಅಪ್ರೋಚ್ ಮಾಡಕ್ಕಂತಾನೆ ಮಾಡಿಸಿದ್ದು ಅನಿಮೇಷನ್. ಓಕೆ. ಸೊ ನೀವು ಒನ್ ಆಫ್ ದ ಪ್ರೊಡ್ಯೂಸರ್ ಹಾಗಾದ್ರೆ ಸಿನಿಮಾದಲ್ಲಿ? ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಪ್ರೊಡ್ಯೂಸರ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಏನಕ್ಕಂದ್ರೆ ನಾನು ಏನ್ ಫೀಸ್ ಕೇಳಿದ್ನ ಅದು ಸರ್ ನಿಮ್ದು ಇನ್ವೆಸ್ಟ್ಮೆಂಟ್ ತರ ಇರ್ಲಿ ಅಂದ್ರು. ಓಕೆ, ಯಾಕಂದ್ರೆ ತುಂಬಾ ಒಳ್ಳೆ ನಿರ್ಮಾಪಕರು. ಏನಂದ್ರೆ ನಾವು ಕೇಳಿರೋ ಹಾಗೆ 6 ಜನ ನಿರ್ಮಾಪಕರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಅಂತ. ಹೆಂಗೆ ಒಬ್ಬೊಬ್ಬ ನಿರ್ಮಾಪಕರು ಸಿನಿಮಾ ಮಾಡೋದೇ ಎಷ್ಟು ಕಷ್ಟ ಅಂತ ಅಂತಾರೆ ಇವಾಗ. ಅಂಥದ್ರಲ್ಲಿ 6 ಜನ ಒಟ್ಟಿಗೆ ಇನ್ವೆಸ್ಟ್ ಮಾಡಿ ಒಂದು ತಂಡ ಕಟ್ಕೊಂಡು ಸಿನಿಮಾ ಮಾಡೋದು ಹೇಗಿತ್ತು ಆ ಒಂದು ಅನುಭವ ಅಂತ? ಇಲ್ಲ, ನಾನು ಅನಿಮೇಟೆಡ್ ವರ್ಷನ್ ಮಾಡಾದ್ಮೇಲೆ ಮೇಡಮ್ ಒಬ್ಬರಿಗೆ ಅಪ್ರೋಚ್ ಮಾಡಿದ್ದೆ. ಗಾಂಧಿನಗರ ಪ್ರೊಡ್ಯೂಸರ್ಸೇ ಆಲ್ರೆಡಿ ಸಿನಿಮಾ ಮಾಡಿದ್ರು ಅಂತವ್ರು. ಬಟ್ ಅದು ನನಗೆ ಮ್ಯಾಚ್ ಆಗಲಿ. ಅವ್ರು ಕೆಲವೊಂದು ಕ್ಲೈಮ್ಯಾಕ್ಸ್ ಅಲ್ಲಿ ಚೇಂಜ್ ಮಾಡಿ ಏನೋ ಒಂದು ಕೆಲವೊಂದು ಕರೆಕ್ಷನ್ಸ್ ಹೇಳಿದ್ರು. ಅದಾದ್ಮೇಲೆ ನಾನು ಡಿಸೈಡ್ ಮಾಡಿದ್ದೇನಪ್ಪ ಅಂದ್ರೆ ಹೊಸಬ್ರು ಹಿಡಿಯೋಣ, ಯಾರನ್ನಾದ್ರೂ ಹೊಸಬ್ರಾದ್ರೆ ಅಟ್ಲೀಸ್ಟ್ ಸಪೋರ್ಟ್ ಮಾಡ್ತಾರೆ, ಏನು ಕರೆಕ್ಷನ್ಸ್ ಹೇಳಲ್ಲ ಅಂತ. ಆಮೇಲೆ ಹೊಸಬ್ರನ್ನ ಹೆಂಗೆ ಹಿಡಿಯೋದು ಅಂದಾಗ ನಾನು ನಮ್ಮ ಸಿಸ್ಟರ್ ಹಸ್ಬೆಂಡ್ ಬಂದ್ಬಿಟ್ಟು ನಮ್ಮ ಅವರು ಪೀಣ್ಯದಲ್ಲಿ ಚಿಕ್ಕದೊಂದು ಫ್ಯಾಕ್ಟ್ರಿ ಇತ್ತು. ನಾನು ಅವ್ರು ನನಗೆ ಒಂದು ಐಡಿಯಾ ಕೊಟ್ಟರು, ಇಲ್ಲಿ ಫ್ಯಾಕ್ಟ್ರಿನಲ್ಲಿ ಓನರ್ಸ್ ಇರ್ತಾರಲ್ಲ, ಒಂದು ಅಸೋಸಿಯೇಷನ್ ಇದೆ, ಅಲ್ಲಿ ಹೋದ್ರೆ ಓನರ್ಸ್ ನಂಬರ್ ಸಿಗುತ್ತೆ ಅಂತ. ಸರಿ, ಗುಡ್ ಐಡಿಯಾ ಅಂತ ನಾನು ಹೋಗ್ಬಿಟ್ಟು ಅಲ್ಲಿ ಒಂದು ಅಸೋಸಿಯೇಷನ್ ಇದೆ ಅವ್ರದ್ದು, ಪೀಣ್ಯ ಎಲ್ಲ ಓನರ್ಸ್ದೆಲ್ಲ. ಅಲ್ಲಿ ಹೋಗಿ ಅಪ್ರೋಚ್ ಮಾಡಿದೆ. ಅವ್ರ ನಂಬರ್ ಕೊಡ್ಲಿಲ್ಲ. ಸರ್ ನಂಬರ್ ಕೊಡೋಕ್ಕಾಗಲ್ಲ, ನಿಮಗೆ ಒಂದು ಡೈರಿ ಕೊಡ್ತೀನಿ, ಅದನ್ನ ಬೇಕಾದ್ರೆ ನೀವು ಅದ್ರಲ್ಲಿ ಮಾಡ್ಕೊಳ್ಳಿ ಅಂತ. ಅವ್ನು ಪರ್ಟಿಕ್ಯುಲರ್ ಆಗಿ ಏನ್ ಮಾಡ್ದ ಅಂದ್ರೆ ಫಸ್ಟ್ 3 pages ಏನಿದೆಯಲ್ಲ ಅದಕ್ಕೆ ಮಾಡಕ್ ಹೋಗ್ಬಿಡಿ ಸರ್, ಇವರೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಓನರ್ಸ್ಗಳು, ಆಮೇಲೆ ಟ್ರೆಜರರ್ಸ್, ಪ್ರೆಸಿಡೆಂಟ್ಸ್ ಅವರಾಗಿದ್ದಾರೆ, ಇನ್ ರಿಮೈನಿಂಗ್ ಬುಕ್ ಅಲ್ಲಿ ಏನಿತ್ತು ಮಾಡ್ಕೊಳ್ಳಿ ಅಂತ. ಸರಿ, ನಾನು ರಿಮೈನಿಂಗ್ ಆ 3 ಪೇಜ್ ಬಿಟ್ಟು ರಿಮೈನಿಂಗ್ ನೋಡಿದ್ರೆ ಬರೀ ಅಡ್ವರ್ಟೈಸ್ಗಳೇ, ಆ ನಂಬರ್ಗಳೇ ಇರ್ತಿರ್ಲಿಲ್ಲ. ಸರಿ, 3 ಪೇಜಲ್ಲಿ ಯಾಕೆ ಮಾಡಬಾರ್ದು ನೋಡೋಣ ಅಂತ ನಾನು ಆ 3 ಪೇಜಲ್ಲಿ ಇರೋರ್ನ ಮಾಡ್ತಾ ಹೋದೆ. ಅಂದ್ರೆ ನನಗೆ ಯಾರು ಬೈಲಿಲ್ಲ, ಯಾಕೆ ಮಾಡ್ತಿದ್ರ ನೀವು ಹಾಗೆ ಹೀಗೆ. ಆಮೇಲೆ ಏನಪ್ಪ ಅಂದ್ರೆ ನಾನು ಅಪ್ರೋಚ್ ಮಾಡ್ಬೇಕಾದ್ರೆ ಸ್ವಲ್ಪ ಟೋನ್ ಚೇಂಜ್ ಮಾಡ್ಕೊಂಡೆ. ಯಾಕಂದ್ರೆ ನಾನು ಇನ್ಶೂರೆನ್ಸ್ ಕಂಪ್ನಿ, ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಟೆಲಿಕಾಲ್ ಮಾಡ್ಬಿಟ್ಟು, ನೀವು ನಂಬ್ತೀರ ಟೆಲಿಕಾಲ್ ಅಲ್ಲಿ ಸಿಕ್ಕಿರೋದು ಪ್ರೊಡ್ಯೂಸರ್ಸ್. ಟೆಲಿಕಾಲ್ ಹೆಂಗೆ ಅಂದ್ರೆ, ಸರ್ ನಾನು ಒಂದು ಕತೆ ಮಾಡಿದೀನಿ, ಒಂದು ಕತೆ ಹೇಳ್ತೀನಿ. ಹೇಗಿತ್ತು ರಿಯಾಕ್ಷನ್ ಅವಾಗ? ಅದೇನೆ, ಕತೆ ಹೇಳ್ತೀನಿ ಅಂದ್ರೆ ಯಾರು ಒಪ್ಪಲ್ಲ. ನಾನು ಟೋನ್ ಚೇಂಜ್ ಮಾಡ್ಕೊಂಡೆ. ಹೆಂಗಂದ್ರೆ, ಸರ್ ನಮಸ್ತೆ, ನಾನು ಕನ್ನಡ ಸಿನಿಮಾ ಡೈರೆಕ್ಟರ್ ಮಾತಾಡ್ತಾ ಇರೋದು, ಒಂದು ಸಿನಿಮಾ ಮಾಡ್ತಾ ಇದೀವಿ ಸರ್, ನಿಮ್ಮ ಒಂಚೂರು ಮೀಟ್ ಮಾಡ್ಬೇಕು ಅಂತ. ಏನ್ ಡೈರೆಕ್ಟರ್, ನಮ್ದೇನಿದೆ ಕೆಲಸ, ನಾನು ಡೈರೆಕ್ಟರ್ ಅಲ್ಲ ಅವಾಗಿದ್ದು. ಅಪ್ರೋಚ್ಗೆ ಅಂದ್ರೆ ಅಪ್ರೋಚ್ ಚೆನ್ನಾಗಿರ್ಲಿ ಅಂತ. ಆಕ್ಚುಲಿ ನಾನು ಮೀಟ್ ಮಾಡಿದೆ, ಎಲ್ಲರೂ ತುಂಬಾನೇ ಚೆನ್ನಾಗಿ ಮಾತಾಡ್ಸಿರಿ, ಯಾರು ಕೆಟ್ಟದಾಗಿ ನಿನ್ಗೆ ಯಾರ ನಂಬರ್ ಕೊಟ್ಟಿದ್ದು ಅದು ಏನೂ ಆಗ್ಲಿಲ್ಲ. ನಾನು ಹಿಂಗೆ ಒಬ್ಬರನ್ನ ಮೀಟ್ ಮಾಡ್ತಾ ಹೋದಾಗ ಚಂದ್ಕೇಶ್ವರ್ ಸರ್ ಅಂತ ಸಿಕ್ಕಿದ್ದು. ಅವ್ರೊಂದು 3 months ಫಾಲೋ ಅಪ್ ಮಾಡಿದೆ. ಅವರು ಆಮೇಲೆ ಸಿಗ್ತೀನಿ ಇಮೇಲೆ ಸಿಗ್ತೀನಿ ಹಿಂಗೆ ಹೇಳ್ತಾನೆ ಹೋದ್ರು. ಕೊನೆಗೊಂದು 5 day ಕರೆದ್ರು, ಹೋದೆ. ಮಳೆ ಬರ್ತೈತೆ ಅದು ಹೇಳಿದ್ರಲ್ಲ ಲಾಸ್ಟ್ ಟೈಮ್ ಅಲ್ಲಿ, ಹೋದೆ, ಅಪ್ರೋಚ್ ಮಾಡಿದೆ. ಅವಾಗ ಹೇಳಿದ್ದವರು, ನಾನು ಒಬ್ಬನೇ, ಸ್ವಲ್ಪ ಬಡ್ಜೆಟ್ ಜಾಸ್ತಿ ಇತ್ತು ಅದು, ನಾನು ಒಬ್ಬನೇ ಮಾಡೋಕ್ಕಾಗಲ್ಲ ಸರ್, ನಮ್ಮ ಸ್ನೇಹಿತರು ಇದ್ರೆ ಕರಿತೀನಿ ಬೇಕಾದ್ರೆ ಅಂತ. ಸರಿ ಆಯ್ತು, ಅವ್ರ ಸ್ನೇಹಿತರೆಲ್ಲ ಬಂದ್ಬಿಟ್ಟು ಸರಿ ಹೇಳಿ ಕತೆ ಅಂದ್ರೆ, ನಾನು ಕತೆ ಹೇಳೋದ ಸರ್, ಸಿನಿಮಾ ತೋರಿಸ್ತೀನಿ. ಹೆಂಗೆ ಅವ್ರಿಗೂ ಆಶ್ಚರ್ಯ ಆಯ್ತು. ಸರಿ ಆಯ್ತು ಅಂತ ಅವ್ರು ಅನಿಮೇಷನ್ ಸಿನಿಮಾ ತೋರಿಸಿ ಅವ್ರು ತುಂಬಾ ಇಷ್ಟಪಟ್ಟು ಹಿಂಗೆ ಸ್ಟಾರ್ಟ್ ಆಯ್ತು. ಓಕೆ, ಸೊ ಅನಿಮೇಷನ್ ಎಲ್ಲ ರೆಡಿ ಆಯ್ತು, ಕತೆ ರೆಡಿ ಆಯ್ತು, ಎಲ್ಲ ಓಕೆ. ಬಟ್ ಈ ಸಿನಿಮಾದ ಕಾಸ್ಟಿಂಗ್ ವೈಸ್ ಅಂತ ನಾವು ನೋಡುವಾಗ ಆದಿತ್ಯ ಅವರು ಹಾಗೆ ರಂಜನಿ ಅವರು, ಇವ್ರು ಸೂಟ್ ಆಗ್ತಾರೆ, ಇವ್ರು ಹಾಕ್ಬೇಕು ಈ ಸಿನಿಮಾಗೆ ಅಂತ ಹೇಗೆ ಅನಿಸ್ತಾ ಒಂದು ಥಾಟ್ ನಿಮ್ಗೆ? ನನಗೆ ಎದೆಗಾರಿಕೆ ಸಿನಿಮಾ ತುಂಬಾ ಇಷ್ಟ ಮೇಡಮ್. ಯಾಕಂದ್ರೆ ಅದ್ರಲ್ಲಿ ತುಂಬಾನೇ ಸೈಲೆನ್ಸ್ ಪರ್ಫಾರ್ಮೆನ್ಸ್ ಅವ್ರದ್ದು. ನಮ್ ಕತೆ ಅದನ್ನ ಡಿಮ್ಯಾಂಡ್ ಮಾಡ್ತಾ ಇತ್ತು. ಅಂದ್ರೆ ಯೂಶಲಿ ನಾನು ಈ ಸಿನಿಮಾನ ಹೀರೋಯಿಸಮ್ ಆಗ್ಲಿ ಆ ಥರದ್ದೆಲ್ಲ, ಇದು ಪ್ಯೂರ್ಲಿ ಕಂಟೆಂಟ್ ಓರಿಯೆಂಟೆಡ್. ಅಂದ್ರೆ ಒಬ್ಬ ಪೊಲೀಸ್ ಆಫೀಸರ್ ಪೊಲೀಸ್ ಸ್ಟೇಷನ್ ಹೆಂಗಿರ್ತಾನೆ ಹಂಗೆ ಶೂಟ್ ಮಾಡ್ಬೇಕು ಅಂತ. ಈಗ ನಾವೇನೋ ಸ್ಟೇಷನ್ಗೆ ಹೋದ್ರೆ ಯಾರು ಒಂದೇ ಸರಿ ನೀನ್ ಯಾಕೆ ಬಂದೆ ಹಂಗೆಲ್ಲ ಏನು ಅನ್ನಲ್ಲ. ನಿಮ್ದು ಏನ್ ಸಮಸ್ಯೆ ಇದೆ ಕೇಳ್ತಾರೆ, ಇಲ್ಲ ಯಾರಾದ್ರೂ ಅಟೆಂಡ್ ಮಾಡಕ್ ಹೇಳ್ತಾರೆ. ಈ ತರದ ಒಂದು ನ್ಯಾಚುರಲ್ ಆಕ್ಟಿಂಗ್ ಇರೋಂತ ಹೀರೋ ಬೇಕಾಗಿತ್ತು, ಅದು ಆದಿತ್ಯ ಸರ್ ಸಿಕ್ಕಿದ್ರು. ರಂಜನಿ ಅವ್ರದ್ದು ಹೇಗೆ ಕಾಸ್ಟಿಂಗ್ ಆಯ್ತು? ರಂಜನಿ ಅವರು ಆಕ್ಚುಲಿ ರಂಜನಿ ಅವರು ಫಸ್ಟ್ ಐಡಿಯಾ ಇರ್ಲಿಲ್ಲ ಮೇಡಮ್. ನಾನು ಆಫೀಸಲ್ಲಿ ಇದ್ದಾಗ ನಮ್ಮ ಓನರ್ ಕೇಳ್ತಾ ಇದ್ರು, ಸರ್ ಹೀರೋಯಿನ್ ಸೆಲೆಕ್ಟ್ ಆದ್ರ ಅಂತ. ಇಲ್ಲ ಆಕ್ಚುಲಿ ನಾನು ಕೆಲವು ಹೀರೋಯಿನ್ ದೊಡ್ಡ ಹೀರೋಯಿನ್ಗೆ ಅಪ್ರೋಚ್ ಮಾಡಿದ್ದೆ, ಅವ್ರು ಒಪ್ಕೊಳ್ಳಿಲ್ಲ. ಯಾಕಂದ್ರೆ ಇದರಲ್ಲಿ ಪ್ರೆಗ್ನೆಂಟ್ ಲೇಡಿ ಕ್ಯಾರೆಕ್ಟರ್ ಮಾಡ್ಬೇಕಾಗಿತ್ತು. ಅದನ್ನ ತೆಗೆದ್ಬಿಡಿ, ಅದು ತೆಗೆದ್ರೆ ಮಾಡ್ತೀನಿ ಹಾಗೆ ಆ ಥರದ್ದೆಲ್ಲ ಟಾಕ್ ಬಂತು. ಅವಾಗ ನಾನು ಒಪ್ಲಿಲ್ಲ. ಆಮೇಲೆ ನನಗೊಂದು ಹೋಮ್ಲಿ ಫೀಲ್ ಇರೋಂಥ ಒಂದು ಹುಡುಗಿ ಬೇಕಾಗಿತ್ತು. ನಮ್ಮ ಮನೆ ಓನರ್ ಹೇಳಿದ್ರು, ಸರ್ ಕನ್ನಡತಿ ಅಂತ ಸೀರಿಯಲ್ ಬರುತ್ತೆ, ನಾನು ತುಂಬಾನೇ ಇಷ್ಟ ಸರ್, ನೀವು ಅವ್ರನ್ನ ಒಂದ್ಸರಿ ನೋಡಿ ಅಂತ. ನಾನು ಅದನ್ನ ನೋಡಿ ಆಮೇಲೆ ಅವ್ರನ್ನ ಕರ್ಸ್ಕೊಂಡಿದ್ದು. ಓಕೆ, ಸೊ ಈಗ ಸಿನಿಮಾದ ಸಾಕಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಜಾನ್ರಾ ಮೂವೀಸ್ಗಳಿದೆ. ಇವನ್ ಆದಿತ್ಯ ಅವರು ಕೂಡ ಮಾಡಿದ್ದಾರೆ ತುಂಬಾ ಮೂವೀಸ್ಗಳು. ಬೇರೆ ಎಲ್ಲಾ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ಗಳಿಗಿಂತ ಈ ಒಂದು ಸಿನಿಮಾ ವಿಭಿನ್ನ ಅಂತ ಅಂದ್ರೆ ಯಾವ ಒಂದು ಎಲಿಮೆಂಟ್ ಇಂದ ಅಂತ? ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲಿ ಎಮೋಷನ್ಸ್ ಕಡಿಮೆ ಇರುತ್ತೆ ಮೇಡಮ್. ಯೂಶಲಿ ಯಾವಾಗ ಹೆಂಗೆ ಥ್ರಿಲ್ಲಿಂಗ್ ಅಲ್ಲಿ ಸಿನಿಮಾ ಸ್ಟಾರ್ಟ್ ಆಗುತ್ತೋ ಥ್ರಿಲ್ಲಿಂಗ್ ಅಲ್ಲಿ ಎಂಡ್ ಆಗುತ್ತೆ. ನಂದು ಥ್ರಿಲ್ಲಿಂಗ್ ಅಲ್ಲಿ ಸ್ಟಾರ್ಟ್ ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಥ್ರಿಲ್ಲಿಂಗ್ ಮುಗಿದೋಗ್ಬಿಡುತ್ತೆ. ಲಾಸ್ಟ್ ಹಾಫ್ ಅನ್ ಅವರ್ ಪ್ಯೂರ್ಲಿ ಎಮೋಷನಲ್, ಪ್ಯೂರ್ಲಿ ಫ್ಯಾಮಿಲಿ. ಲಾಸ್ಟ್ ಹಾಫ್ ಅನ್ ಅವರ್ ಕ್ಲೈಮ್ಯಾಕ್ಸ್ ಅಲ್ಲಿ ಯಾವ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇಲ್ಲ. ಆ ಪಾಯಿಂಟ್ ಅಲ್ಲಿ ನಿಂತ್ಬಿಡುತ್ತೆ ಸಿನಿಮಾ. ಅಲ್ಲಿಂದ ಬೇರೆ ಜಾನರ್ ಎತ್ಕೊಳ್ಳುತ್ತೆ. ಪ್ಯೂರ್ಲಿ ಎಮೋಷನಲ್, ಪ್ಯೂರ್ಲಿ ಫ್ಯಾಮಿಲಿ ಕಂಟೆಂಟ್. ಅದನ್ನ ನೋಡಿದ್ರೆ ಜನ ಹತ್ಕೊಂಡೇ ಬರ್ಬೇಕು. ಅದು ನಾನೊಂದು ಓಪನ್ ಚಾಲೆಂಜ್ ಅಂತ ಹಾಕಿದ್ದೀನಿ.
ಲೈಫಲ್ಲಿ ಅಳದೇ ಇರೋನು ಸಹ ಬಂದ್ ಸಿನಿಮಾದಲ್ಲಿ ಅಳಬೇಕು ಅಂತ. ಎಮೋಷನಲ್ ರೋಲರ್ ಕೋಸ್ಟರ್ ಹಾಗಾದ್ರೆ ಈ ಸಿನಿಮಾ. ಅಲ್ಲಿ ನೀವು ನೋಡಿರ್ಬೋದು ಟ್ರೈಲರ್. ಖಂಡಿತ ಹೌದು, ನೋಡಿದ್ವಿ ನಾವು ಕೂಡ. ಹಾಗಾದ್ರೆ ಈ ಚಿತ್ರದ ನಾವು ವಿಡಿಯೋ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಿದ್ರೆ, ಲೊಕೇಶನ್ಸ್ ಬಗ್ಗೆ ಎಲ್ಲ ಹೊರನಾಡು, ಚಿಕ್ಕಮಂಗ್ಳೂರು ಈ ಒಂದು ಭಾಗದಲ್ಲಿ ಆಗಿರುವಂತದ್ದು. ಸೊ ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಶೂಟಿಂಗ್ ತುಂಬಾ ಚೆನ್ನಾಗಿತ್ತು ಮೇಡಮ್, ಟೀಮ್ ಚೆನ್ನಾಗಿತ್ತು ನಮ್ದು. ನಾನು ಆಕ್ಚುಲಿ DOPಗೆ ತಲೆ ಕೆಡ್ಸ್ಕೊಂಡಷ್ಟು ನಾನು ಯಾರಿಗೂ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಇವನ್ ಆದಿತ್ಯ ಸರ್ಗೆ ಒಂದು 3 months ಫಾಲೋ ಅಪ್ ಮಾಡಿದೆ. DOP ತುಂಬಾನೇ ನಾನು ನೋಡಿ, ನಾನು DOP ಅವರಿಗೆ ಒಂದೇ ಹೇಳಿದ್ದು, ಸರ್ ಸಿನಿಮಾ ನೋಡಿದ್ಮೇಲೆ ಯಾರು ಡೈರೆಕ್ಟರ್ ಅಂತ ಕೇಳಬಾರ್ದು ಸರ್, ಯಾರು ಸಿನಿಮಾಟೋಗ್ರಾಫರ್ ಅಂತ ಕೇಳ್ಬೇಕು, ನನಗೆ ಆ ತರದ ಕೆಲಸ ಆಗ್ಬೇಕು. ಅದು ಆಕ್ಚುಲಿ ಇವಾಗ ಆಗಿರೋದು ಹೇಗೆ, ನಾನು ಅವ್ರಿಗೆ ಒಪ್ಪನಾಗ ಹೇಳಿದ್ದೆ, ಸರ್ ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಸಿನಿಮಾ ನೋಡಿದ್ರು ಸಿನಿಮಾಟೋಗ್ರಾಫರ್ ಯಾರಪ್ಪ ಅಂತ ಟಾಕ್ ಬರಬೇಕು ಸರ್, ಆ ತರದ್ ಬೇಕು ಅಂತ. ನನಗೆ ಶರಣ್ ಅಂತ ನಮ್ಮ ಕೋ ಡೈರೆಕ್ಟರ್ ಅವರು ರೆಫರ್ ಮಾಡಿದ್ರು. ಅವ್ರು ಒಂದು ಯಾವ್ದು ಬ್ಯಾಂಗ್ ಅಂತ, ಯಾವ್ದು ಬ್ಯಾಂಗ್ ಅಲ್ಲ, ರಾಘು ಅಂತ ಒಂದು ಮಾಡಿದ್ರು, ಅದು ಟ್ರೈಲರ್ ನಂಗೆ ತೋರಿಸಿದ್ರು. ತೋರಿಸಿದ ತಕ್ಷಣ ತುಂಬಾನೇ ಇಷ್ಟ ಆಯ್ತು, ತುಂಬಾನೇ ಇಷ್ಟ ಆಗಿ ಬಂದ್ರು. ನೀವು ನಂಬ್ತೀರಾ ಬಿಡ್ತೀರಾ, ಅವರೊಬ್ಬರು ಸಿನಿಮಾಟೋಗ್ರಾಫರ್ ತರನೇ ಕೆಲಸ ಮಾಡಲಿಲ್ಲ, ಪ್ಯೂರ್ಲಿ ಪ್ರತಿ ಒಂದು ಸ್ಟೇಜಲ್ಲೂ ಅವ್ರು ನಿಂತ್ಕೊಂಡು ಕೆಲಸ ಮಾಡಿದ್ರು. ನೈಸ್. ಕೊನೆಯದಾಗಿ ಸರ್, ಈ ಒಂದು ಸಿನಿಮಾವನ್ನ ನಮ್ಮ ಎಲ್ಲ ವೀಕ್ಷಕರು ಚಿತ್ರಮಂದಿರಗಳಲ್ಲಿ ಬಂದು ನೋಡಬೇಕು ಅಂತ ಅಂದ್ರೆ ಯಾವೊಂದು ಕಾರಣಕ್ಕೆ ನೋಡಬೇಕು, ಹಾಗೆ ನಿಮ್ಮದೇ ಶೈಲಿಯಲ್ಲಿ ನಮ್ಮ ವೀಕ್ಷಕರನ್ನ ಸಿನಿಮಾಗೆ ಕರೆಯೋದಾದ್ರೆ ಹೇಗೆ ಕರೀತೀರಾ ಸರ್? ಕಾರಣ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಮೇಡಮ್. ಯಾಕಂದ್ರೆ ಈಗ ಸಸ್ಪೆನ್ಸ್ ಥ್ರಿಲ್ಲರ್ ಯೂಶಲಿ ಫ್ಯಾಮಿಲಿ ಇರೋದು ಸ್ವಲ್ಪ ಕಷ್ಟ ಬರೋದು, ಬಟ್ ನಮ್ಮ ಸಿನಿಮಾ ಫ್ಯಾಮಿಲಿಗೋಸ್ಕರ ಮಾಡಿರುವಂಥದ್ದು, ಪ್ಯೂರ್ಲಿ ಎಮೋಷನಲ್ ಸಿನಿಮಾ, ಹತ್ಕೊಂಡಂತೂ ಬರ್ತಾರೆ. ಹಂಗಾಗಿ ಆಮೇಲೆ ಈ ಥರದ ಒಂದು ಕಂಟೆಂಟ್, ಈ ಥರದ ಮೆಸೇಜು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು, ಹಂಗಾಗಿ ಸಿನಿಮಾ ಮಾಡಿದ್ದು. ನಿಮ್ಮದೇ ಸ್ಟೈಲಲ್ಲಿ ಕರೆಯೋದಾದ್ರೆ May 3ನೇ ತಾರೀಕು ಸಿನಿಮಾ ಬರ್ತಾ ಇದೆ, ದಯವಿಟ್ಟು ಎಲ್ಲ ಕುಟುಂಬ ಸಮೇತ ಬಂದು ಸಿನಿಮಾ ನೋಡಿ. ಎಸ್, ಖಂಡಿತ. ವೀಕ್ಷಕರೇ, ಇದಿಷ್ಟು ನಮ್ಮ ಕಿಶೋರ್ ಸರ್ ಅವರೊಟ್ಟಿಗಿನ ಮಾತುಕತೆ ಆಗಿತ್ತು. ಇದೇ May 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕಾಂಗರು ತುಂಬಾ ವಿಶೇಷ ಕಥಾ ಹೊಂದಿರುವಂತ ಸಿನಿಮಾ. ಸರ್ ಹೇಳಿರೋ ಹಾಗೆ ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಎಮೋಷನಲ್ ಇರುವಂತಹ ಒಂದು ಕಥೆಯನ್ನ ತಗೊಂಡು ನಮ್ಮ ಮುಂದೆ ನೀಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ May 3ಕ್ಕೆ ಹೋಗಿ ಸಿನಿಮಾವನ್ನ ನೋಡೋಣ, ಕನ್ನಡ ಸಿನಿಮಾವನ್ನ ಸಂಭ್ರಮಿಸೋಣ ಅಂತ ತಿಳಿಸ್ತಾ, ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.